ಜಿಲ್ಲೆಯ ಧರ್ಮಸ್ಥಳದಲ್ಲಿ 4 ಜನ ಪತ್ರಕರ್ತರ ಮೇಲೆ ಹಲ್ಲೆ ನಡೆದಿದ್ದು, ದಾಂಧಲೆ ನಡೆಸಿ ಅವರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಅವರ ಕ್ಯಾಮರಾಗಳನ್ನೆಲ್ಲ ಪುಡಿ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ದೌರ್ಜನ್ಯ ನಡೆದಿದೆ. ಈಗಾಗಲೇ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಅವರಿಗೆ ಈ ಘಟನೆಯನ್ನು ಉಗ್ರ ಶಬ್ದದಿಂದ ನಾವು ಖಂಡಿಸ್ತೇವೆ. ಇದು ಪತ್ರಿಕಾ ಧರ್ಮದ ಮೇಲೆ, ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಡೆದ ಹಲ್ಲೆ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡ್ತೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ 4ನೇ ಅಂಗ ಪತ್ರಿಕಾ ರಂಗ ಅಂತ ಹೇಳಿ ನಾವು ಹೇಳ್ಕೊಳ್ತೀವಿ. ಸಮಾಜದ ಆಗುಹೋಗುಗಳನ್ನು, ಸಮಾಜದ ತಪ್ಪುಗಳನ್ನು, ಸಮಾಜದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನು, ಅನ್ಯಾಯಗಳನ್ನು ಪತ್ರಿಕಾ ಮಾಧ್ಯಮದವರು ಜನರ ಮುಂದೆ ತೆಗೆದುಕೊಂಡು ಅದನ್ನು ತಿದ್ದುವಂತಹ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಸರ್ಕಾರಕ್ಕೆ, ರಾಜಕೀಯ ಪಕ್ಷಗಳಿಗೆ, ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡಿಸುವನ್ನ ಮಾಡ್ತಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಾಚ್ ಡಾಗ್ ಅಂತ ಹೇಳ್ತಾರೆ. ಯಾವತ್ತೂ ಒಂದು ಅದನ್ನು ನೋಡಿ ಸಮಾಜದ ಓರೆಕೋರೆಗಳನ್ನು ತಿದ್ದುವಂಥ ಕೆಲಸ. ಈ ರೀತಿ ಒಂದು ಸುದ್ದಿಯನ್ನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಏನು ಗೂಂಡಾಗಳನ್ನು ಬಿಟ್ಟು ಹಲ್ಲೆ ನಡೆಸಿರುವಂಥದ್ದು ಅತ್ಯಂತ ಖಂಡನೀಯ. SIT ಇದು ಮಾಡಿದ್ದಾರೆ. ನೇಮಕ ಆದಮೇಲೆ ಅವರವ್ರ ಕೆಲಸ ಮಾಡ್ತಾರೆ. ಸತ್ಯಾಸತ್ಯತೆಗಳನ್ನು ಅವರು ಬಯಲಿಗೆ ತರಬೇಕು. ಅದಾಗುವವರೆಗೆ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದು ಅದು ಉಚಿತವಾಗಿರೋದಿಲ್ಲ. ಅಲ್ಲ ನೋಡಿ, ಅಲ್ಲಿ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಅಲ್ಲಿ ಸ್ಥಳೀಯರಿಗೆ ಗೊತ್ತು. ಏನಾಗ್ತಾ ಇದೆ, ಅದು ಧರ್ಮಸ್ಥಳ ಅಂದರೆ ಧಾರ್ಮಿಕ ಸ್ಥಳ. ಹೆಚ್ಚು ಜನರು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಭಕ್ತರಿದ್ದಾರೆ ಅಂತಂದರೆ ಅದು ಮಂಜುನಾಥ ಸ್ವಾಮಿ. ಆ ಕಾರಣದಿಂದ ಅಲ್ಲಿ ಆ ಧಾರ್ಮಿಕ ಇದಕ್ಕೆ ಧಕ್ಕೆ ಬರದೇ ಇರುವ ಹಾಗೆ, ಧರ್ಮಸ್ಥಳದ ಆ ಹೆಸರಿಗೆ ಒಂದು ಕಳಂಕ ಬರದೇ ಇರುವ ಹಾಗೆ ಇರಬೇಕು ಅನ್ನೋದು ಭಕ್ತರ ತೀರ್ಮಾನ. ಆದ್ದರಿಂದ ಪದೇ ಪದೇ ಈ ರೀತಿ ಮಾಡಿ ಕೆಲವರೇ ಸೇರ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇರೋದು ನಮಗೆ ಭಾಳ ನೋವಾಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿ ಲೋಕಲ್ ಜನರು ಅವರು ಸಿಟ್ಟಿಗೆದ್ದಿದ್ದಾರೆ. ಅದು ತೀರ್ಮಾನ ಏನು ಮಾಡಬೇಕು ಅನ್ನೋದು ಅಲ್ಲಿನ ಜನರಿಗೂ ಮತ್ತು ಸರ್ಕಾರಕ್ಕೆ ಬಿಟ್ಟ ವಿಷಯ. ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳ್ತದೆ ಅನ್ನೋದನ್ನು ನೋಡಬೇಕು. SITಯ ತೀರ್ಮಾನಗಳು ಏನು ಬರ್ತದೋ ಇದನ್ನು ಅವಲೋಕನ ಮಾಡಿ ನಾವು ಮಾತಾಡೋದು ಒಳ್ಳೆಯದು, ಉಚಿತ. ಆದರೆ ನನ್ನ ಪ್ರಕಾರ ಒಂದು ವಿಷಯ ನೋಡಿ, ಧಾರ್ಮಿಕ ಇದಿರ್ಬೋದು, ಇನ್ನೊಂದಿರ್ಬೋದು, ಕ್ರಿಮಿನಾಲಿಟಿ ನಡೆದ್ರೆ ಇಲ್ಲಿ ಏನು ನಮಗೆ ನ್ಯಾಯ ಬೇಕು ಅಂತ ಯಾರು ಹೋರಾಟ ಮಾಡ್ತಾವ್ರೋ ಅವ್ರಿಗೆ ನ್ಯಾಯನೂ ಕೊಡಬೇಕು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ಧಾರ್ಮಿಕ ವಿಚಾರದಲ್ಲಿ ಯಾರೇ ಆಗಲಿ ಈ ತಪ್ಪು ಅಭಿಪ್ರಾಯಗಳನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತು ಧರ್ಮಸ್ಥಳದ ಹೆಸರನ್ನು ಕೆಡಿಸುವಂಥದ್ದು ಮಾಡಬಾರ್ದು ಅನ್ನೋದು ಅಷ್ಟೇ. ನಾನು ಮತಗಳ್ಳತನ ಎಲ್ಲಾಗಿದೆ ಅಂತ ಹೇಳ್ಬೇಕು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ